ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಾಡಾನೆ ಮತ್ತು ಮನುಷ್ಯನ ನಡುವಿನ ಸಂಘರ್ಷದಲ್ಲಿ ಅನೇಕ ಕಾಡಾನೆಗಳು ಸತ್ತೋಗಿದ್ದಾವೆ ಮತ್ತು ಅನೇಕ ಮನುಷ್ಯರು ಕೂಡ, ವಿಶೇಷವಾಗಿ ಕಾರ್ಮಿಕರು, ಸಣ್ಣ ಪುಟ್ಟ ರೈತರು ಸಾವನ್ನಪ್ತಾ ಇದ್ದಾರೆ. ಅದು ಒಂದು ರೀತಿ ಸರಣಿ ರೀತಿಯಲ್ಲಿ ತಿಂಗಳಿಗೋ 2 ತಿಂಗಳಿಗೊಂದು ಪದೇ 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 ಈ ಸಾವಿನ ಸುದ್ದಿಗಳು ಬರ್ತಾ ಇದೆ. ಸಾವಾದಾಗ ಸ್ಥಳೀಯ ಜನರು ಪ್ರತಿಭಟನೆ ಮಾಡ್ತಾರೆ, ಅರಣ್ಯ ಇಲಾಖೆಯವರು ಬರ್ತಾರೆ, ಜಿಲ್ಲಾಡಳಿತ ಬರ್ತಾರೆ, ಶಾಸಕರು ಬರ್ತಾರೆ, ಸಂಘ ಸಂಸ್ಥೆಯವರು ಬರ್ತಾರೆ, ಗದ್ದಲ ಆಗುತ್ತೆ, ಆಕ್ರೋಶ ವ್ಯಕ್ತ ಆಗುತ್ತೆ. ಆಮೇಲೆ ಮೊನ್ನೆ ಸಕಲೇಶ್ಪುರ ತಾಲೂಕಲ್ಲಿ ಬೆಳಗೋಡು ಹೋಬಳಿನಲ್ಲಿ ಮೂಗ್ಲಿ ಅಂತ ಗ್ರಾಮದಲ್ಲಿ ಒಬ್ಬ ಹೆಣ್ಮಗಳು, ಬಹಳ ಚಿಕ್ಕ ಜಮೀನಿರುವಂಥವ್ರು ಹೆಣ್ಮಗಳು ಸತ್ತೋಗಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತದವ್ರಿಗೆ 20 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟರು ಅಂತ ಹೇಳಿ ಪತ್ರಿಕೆಗಳೆಲ್ಲ ಸುದ್ದಿ ಬಂದಿದೆ. ಈಗ ಈ ಥರದ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದು ಇವತ್ತಿನ ವಿಚಾರ ಅಲ್ಲ, ಬಹಳ ವರ್ಷದಿಂದ ನಡೀತಾ ಇರುವಂತಹ ವಿಚಾರಗಳು. ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚು ಕೂಡ 40 ವರ್ಷದಿಂದ ಅವರು ಸುಂದರ್ ನಾಯಕ್ ಅಂತೇಳಿ DF ಇದ್ರು ಅವತ್ತು. ಅವ್ರ ಕಾಲದಲ್ಲೇ ಆನೆ ಹಿಡಿಯುವಂಥ, ವರ್ಷಕ್ಕೊಂದು 2 ಆನೆ ಹಿಡಿಯುವಂಥದ್ದು ವಿಶೇಷವಾಗ ನಮ್ಮ ಆಲೂರು ತಾಲೂಕಲ್ಲಿ ಸಮಸ್ಯೆ ಇತ್ತು ಮೊದಲು. ಇದು ಎಲ್ಲ ಕಾಲದಲ್ಲೂ ಆಗ್ತಾ ಹೋಗ್ತಾ ಇದೆ. ಈಗ ತೀವ್ರಗೊಳ್ತಾ ಇದೆ ಸಮಸ್ಯೆ. ಈಗ ಹೆಚ್ಚು ಬೆಳಗೋಡು ಹೋಬಳಿ ಮತ್ತು ಬಿಕ್ಕೋಡು ಹೋಬಳಿ ಈ ಕಡೆಗೆ ಹೆಚ್ಚು ಅದು ವರ್ಗಾವಣೆ ಆಗಿದೆ. ಇದಕ್ಕೆ ಸುಮ್ಮನೆ ಎಲ್ಲರೂ ಹೇಳ್ತಾ ಏನಾದರೂ ಪರಿಹಾರ ಆಗಬೇಕು, ಶಾಶ್ವತ ಪರಿಹಾರ ಆಗಬೇಕು ಅಂತ ಮಾತಾಡ್ತಾರೆ. ಅದಕ್ಕೆ ಒಂದು ಕಾಂಕ್ರೀಟ್ ಆಗಿ ಒಂದು ಮೂರ್ತ ರೂಪದ ಒಂದು ಪರಿಹಾರದ ಬಗ್ಗೆ ನನಗನ್ನಿಸ್ತಾ ಇರುವಂಥದ್ದು 2. ಒಂದು ಶ್ರೀಲಂಕಾ ಮಾದರಿನಲ್ಲಿ ಒಂದು ಪರಿಹಾರ ಕೊಡೋದು, ಒಂದು ಏನಾದರೂ ಒಂದು ದಾರಿ ಹುಡ್ಕೊಳ್ತದ್ದು. 2ನೇದು ಅಸ್ಸಾಮಲ್ಲಿ ಇರುವಂಥ ಒಂದು ವಿಧಾನ ಇದೆ. ಅದು 2ನೇ ದಾರಿ ಇದು ನನಗೀಗ ಕಾಣ್ತಾ ಇರುವಂಥದ್ದು. ಶ್ರೀಲಂಕಾಗೆ ಇತ್ತೀಚೆಗೆ ಮಾಜಿ ಶಾಸಕರಾದಂಥ HR ವಿಶ್ವನಾಥ್ ಅವರು ಕೂಡ ಹೋಗಿ ಬಂದರು. ಅಲ್ಲಿ ಯಾವ ರೀತಿ ಆನೆಗಳನ್ನು ಒಂದು ಶಿಬಿರದಲ್ಲಿ ಹೆಚ್ಚು ಕಡಿಮೆ ದನಗಳನ್ನು ಸಾಕೋ ರೀತಿಯಲ್ಲಿ ಸಾಕುವಂಥ ಕೆಲಸ ಆಗ್ತಾ ಇದೆ ಅಂತ ಮಾತನ್ನು ಹೇಳಿದರು. ಅದೇ ರೀತಿ ನಮ್ಮ ಹಿರಿಯ ನಾಯಕರಾದಂಥ ಇವತ್ತು ರಾಜ್ಯ ಪರಿಸರ ಸಂಘಟನೆ ಅಧ್ಯಕ್ಷ ಆಗಿರುವಂಥ, ಪರಿಸರಕ್ಕಾಗಿ ನಾವು ಸಂಘಟನೆ ಅಧ್ಯಕ್ಷ ಆಗಿರುವಂಥ AT ರಾಮಸ್ವಾಮಿಯವರು ಅಸ್ಸಾಂಗೆ ಹೋಗಿದ್ದರು. ಅಸ್ಸಾಮಲ್ಲಿ ಭಾಳ ಒಂದು ವಿಶೇಷವಾಗಿ ಆನೆಯ ಸಮಸ್ಯೆಗಳನ್ನು ನೋಡುವಂಥ ಕೆಲಸ ಆಗ್ತದೆ. ಅಲ್ಲಿ ಆನೆಗಳು ಏನೇನು ತಿಂತವೆ, ಅದರಲ್ಲಿ ವಿಶೇಷವಾಗಿ ಅವರು ಹುಲ್ಲನ್ನು, ನೇಪಿಯರ್ಗಳು, ಅಲ್ಲೊಂದು ಆನೆಗಳೇ ತಿನ್ನುವಂಥ ಒಂದು ಹುಲ್ಲನ್ನು ಬೆಳೆಸುವಂಥ ಒಂದು ನೇಪಿಯರ್ ದೊಡ್ಡ ಪ್ರಮಾಣದಲ್ಲಿ ಬೆಳೀತದಂತೆ. ಅದು ಮತ್ತು ಬೇರೆ ಬೇರೆ ಥರದ್ದೆಲ್ಲ ನೀವು ಆನೆಗಳ ಆಹಾರ ಪದಾರ್ಥಗಳ ಇವುಗಳನ್ನು ಬೆಳೀತಾರಂತೆ. ಅವು ಕಾಡಿನಿಂದ ಬಂದು ಈಗ ಗದ್ದೆಗೆ ಬರ್ತಿದ್ದಾವೆಲ್ಲ. ಈಗ ಯಾವಾಗ ಅವಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು ಈ ಅರಣ್ಯದ ಪ್ರದೇಶದಲ್ಲಿ, ತಗ್ಗಿನ ಪ್ರದೇಶದಲ್ಲೆಲ್ಲ ಬೆಳೆಸುವಂಥ ಕೆಲಸ ಆದಮೇಲೆ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತು ಆನೆಗಳಿಗೇನಾದರೂ ಸಮಸ್ಯೆ ಆದಾಗ, ಆರೋಗ್ಯ ಸಮಸ್ಯೆ ಆದಾಗ ಅವನ್ನ ತಂದು ಅವಕ್ಕೆ ಚಿಕಿತ್ಸೆ ಕೊಡುವಂಥ ಕೆಲಸನೂ ಕೂಡ ಮಾಡುವಂಥದ್ದು. ಈ ರೀತಿ ಆನೆಗಳ ಜೊತೆಗೆ ಒಂದು ಸಂಬಂಧ ಬೆಸೆಯುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಭಾಳ ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು AT ರಾಮಸ್ವಾಮಿಯವರು ಕೂಡ ಕೊಟ್ಟರು. ವಿಶ್ವನಾಥ್ ಅವರು ಕೂಡ ನಮ್ಮ ವಿಶ್ವಪಥ ಚಾನಲಲ್ಲೂ ಕೂಡ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅವರು ಕೂಡ ಇದು ನಿನ್ನೆ ಕೂಡ ಅವ್ರು ಹೇಳಿದ್ದಾರೆ, ಇದು ಉತ್ತಮವಾದಂಥ ಈ ಶಿಬಿರ ಮಾಡುವಂಥದ್ದು, ಶ್ರೀಲಂಕಾ ಮಾದರಿಯ ಶಿಬಿರವನ್ನು ಮಾಡುವಂಥದ್ದು. ಇಲ್ಲಿ 2 ವ್ಯತ್ಯಾಸ ಏನಂತಂದರೆ, ಈ ಶಿಬಿರ ಮಾಡುವಂಥದ್ದು ನಮ್ಮ ಈಗಾಗಲೇ ಅವು ಕಾಡು ಆನೆಗಳಲ್ಲ, ಈಗ ಅವು ನಾಡಲ್ಲಾಗಿರುವಂಥ, ಈಗ ಆಲೂರು ತಾಲೂಕಲ್ಲೇ ಹುಟ್ಟಿದ್ದಾವೆ, ನಮ್ಮ ಸಕಲೇಶ್ಪುರ ತಾಲೂಕಲ್ಲೇ ಹುಟ್ಟಿರುವಂಥ ಆನೆಗಳು ಇಲ್ಲಿ ಬೆಳೆದು ಮರಿಯಾಗಿ ದೊಡ್ಡವಾಗಿ ಬಹುಪಾಲು ಆನೆಗಳು ಕೊಡಗು ಮತ್ತು ಇಲ್ಲಿ ಏನು ನೀವು ಹಾವಳಿ ಅಂತ ಕರೀತೇವೆ ಅವೆಲ್ಲವೂ ಕೂಡ ಕಾಡಾನೆಗಳಲ್ಲ, ಇಲ್ಲೇ ಹುಟ್ಟಿ ಕಾಫಿ ತೋಟದ ಪ್ರದೇಶದಲ್ಲಿ ಬೆಳೆದಿರುವಂಥ ಆನೆಗಳು. ಅವುಗಳ ಸಮಸ್ಯೆಗೆ ಶ್ರೀಲಂಕಾ ಮಾದರಿಯ ಒಂದು ಶಿಬಿರವನ್ನು ಮಾಡಿ
ಹೊಡ್ಕೊಳ್ಳೋದು ಸೂಕ್ತ ಅಂತ ಕಾಣುತ್ತೆ. ಇನ್ನು ಮಿಕ್ಕಂತೆ ನಮ್ಮ ಪಶ್ಚಿಮ ಘಟ್ಟದ ಪ್ರದೇಶಗಳಿರ್ಬೋದು ಅಥವಾ ನಾಗರಹೊಳೆ ಎಲ್ಲೆಲ್ಲಿ ಆನೆಗಳು ಇದ್ದಾವೆ, ಅಲ್ಲೇ ಹತ್ತಿರದಲ್ಲಿ ಆಹಾರಗಳನ್ನ ಹೆಚ್ಚೆಚ್ಚು ಬೆಳೀತಾ ಮತ್ತು ಕಾಡಲ್ಲೇ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಅವು ನಾಡಿನ ಕಡೆಗೆ ಬರೋದನ್ನು ತಡೆಗಟ್ಟಲಿಕ್ಕೆ ಅದು ಅಸ್ಸಾಂ ಮಾದರಿ ಅನುಸರಿಸೋದು ಸೂಕ್ತ ಅಂತ ಕಾಣುತ್ತೆ. ಇದು ನನಗೆ ಆಶ್ಚರ್ಯ ಆಗುತ್ತೆ. ಇದು ಯಾರು ಕೂಡ ಆನೆಯ ಸಮಸ್ಯೆ ಬಗ್ಗೆ ಒಂದು ಗಟ್ಟಿಯಾದಂಥ ನಿರ್ಧಾರ ಮಾಡಿದ್ರೆ ಅದನ್ನು ಯಾರೋ ಈ 3 ತಾಲೂಕು 4 ತಾಲೂಕಿನ ಸಮಸ್ಯೆ ಅಂತೇಳಿ ವಿಳಂಬ ಬರ್ತಾ ಇರೋದು ಅಕ್ಷಮ್ಯ ಅಪರಾಧ. ನಾವು ಇವತ್ತು ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ ಅನ್ನು ತಯಾರು ಮಾಡಿದ್ವಿ. ಇದೆಲ್ಲ ಮನುಷ್ಯರಿಗೋಸ್ಕರ ಮಾಡಿರುವಂಥದ್ದು, ಆನೆಗಳಿಗೋಸ್ಕರ ಕೂಡ. ಯಾಕೆಂದ್ರೆ ಅವುಗಳಿಗೂ ಕೂಡ ಬದುಕುವಂಥ, ಆನೆಗಳು ಮಾತ್ರ ಅಂತಲ್ಲ, ಎಲ್ಲ ಪ್ರಾಣಿಗಳು ಕೂಡ ಬದುಕುವಂಥ ಹಕ್ಕಿದೆ. ಅವು ಮನುಷ್ಯ ಬರೋದಕ್ಕಿಂತ ಮೊದಲೇನೆ ಕೂಡ ಸಾಕಷ್ಟು ಪ್ರಾಣಿಗಳು ಮತ್ತೆ ಸಸ್ಯಗಳು ಇದ್ದಂಥವು. ಮನುಷ್ಯರಿಗೆ ಮಾತ್ರ ಅಲ್ಲ ಈ ಪ್ರಪಂಚ ಇರುವಂಥದ್ದು. ನಾವು ನಮಗೆ ಮಾತ್ರ ಬಡ್ಜೆಟ್ ಮಾಡ್ಕೊಳ್ಳೋದು, ಯೋಜನೆ ಮಾಡುವಂಥದ್ದಲ್ಲ. ಆನೆಗಳಿಗೂ ಕೂಡ ಅಥವಾ ಹುಲಿಗಳಿರ್ಬೋದು, ಚಿರತೆ ಇರ್ಬೋದು, ಎಲ್ಲವೂ ಕೂಡ ಯೋಜನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಒಂದು ಲೆಕ್ಕಾಚಾರ ಹಾಕೋದಂತಂದ್ರೆ ನಾವು ಸರಿಯಾಗಿ ಆನೆಗಳ ಆಹಾರ ವಿಚಾರಕ್ಕೆ ಬರೋದಾದ್ರೆ, ನಾನು ಕಬ್ಬನ್ನೇ ಒಂದು ಉದಾಹರಣೆ ತಗೊಳ್ತೀನಿ. ಒಂದು ಆನೆ 1 ಕ್ವಿಂಟಾಲ್ ಕಬ್ಬು ತಿನ್ಬೋದು ಅಂತ ಇಟ್ಕೊಂಡು ದಿನದಲ್ಲಿ. ಅದ್ರ ಜೊತೆಗೆ ಬೇರೆ ಬೇರೆ ಆಹಾರ ಇರ್ಬೋದು, ಭತ್ತ ಇರ್ಬೋದು ಅಥವಾ ಹುಲ್ಲು ಇರ್ಬೋದು ಅಥವಾ ಹಲಸಿನ ಬಡಕೆ ಇರ್ಬೋದು, ಬಾಳೆಕಂದು ಇರ್ಬೋದು, ಇವನ್ನೆಲ್ಲ ಲೆಕ್ಕಾಚಾರ ಒಂದು 200-250 kg ಆಹಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಕಬ್ಬಿಂದ ಒಂದು ಉದಾಹರಣೆ ಹೇಳೋದಾದ್ರೆ, ಒಂದು ಆನೆಗೆ ದಿನಕ್ಕೆ 1 ಕ್ವಿಂಟಾಲ್ ಅಂತಂದ್ರೆ ತಿಂಗಳಿಗೆ 30 ಕ್ವಿಂಟಾಲ್ ಆಯ್ತು. 30 ಕ್ವಿಂಟಾಲ್ ಅಂತಂದ್ರೆ 3 ಟನ್ ಆಯ್ತು. 3 ಟನ್ 12 ತಿಂಗಳಿಗೆ 36 ಟನ್ ಆಯ್ತು. 1 ಎಕರೆನಲ್ಲಿ ಇವು ಕಬ್ಬು 36ರಿಂದ ಹಿಡಿದು 90 ಟನ್ ತನಕ ಬೆಳೆದಂಥ ಉದಾಹರಣೆಗಳಿದ್ದಾವೆ. ನಮ್ಮ ರಾಜ್ಯದ ಚನ್ನಪಟ್ಟಣ ತಾಲೂಕಲ್ಲಿ 90 ಟನ್ ತನಕ ಬೆಳೆದಂಥ ಉದಾಹರಣೆ. ಅಂದ್ರೆ ಒಂದು ಆನೆಗೆ 1 ಎಕರೆನಲ್ಲಿ ಬೆಳೆಯುವಂಥ ಕಬ್ಬು ಸಾಕಾಗುತ್ತೆ. ಏನ್ ಮಾಡ್ಕೊಂಡು ಬಂದಿದ್ವಿ ಅಂತಂದ್ರೆ, ಈಗ ಆನೆಗಳು ಕಬ್ಬಿನ ಗದ್ದೆಗೆ ಬಂದ್ರೆ ಎಲ್ಲ ಪುಡಿ ಆಗಿ ಹೋಗುತ್ತೆ, ಎಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ಆದ್ರೆ ಒಂದು ವ್ಯವಸ್ಥಿತವಾಗಿ ಅವಕ್ಕೆ ಆಹಾರ ಬೆಳ್ಕೊಳ್ಳೋ ರೀತಿಯಲ್ಲಿ ಕೊಡೋದಾದ್ರೆ ಖಂಡಿತ 1 ಎಕರೆ ಕಬ್ಬು 1 ಆನೆಗೆ ಸಾಕಾಗುತ್ತೆ. ಇವತ್ತು ನಮಗೆ ತೊಂದರೆ ಆಗ್ತಾ ಇರೋದು, ಆನೆ ಇವತ್ತೇನು ನಾಡಿಗೆ ಬಂದು ತೋಟದೊಳಗಡೆ ಬಂದಿರುವಂಥ ಆನೆಗಳು ಮತ್ತೊಂದು ಈ 3 ಜಿಲ್ಲೆಗಳನ್ನು ಸೇರಿಸಿದ್ರೆ ಒಂದು 250 ಆನೆಗಳಾಗುವುದು. ನಾವು ಇವತ್ತು 250ರಿಂದ ಒಂದು 500 ಆನೆಗಳಿಗೋಸ್ಕರ ಒಂದು ಯೋಜನೆಯನ್ನು ಮಾಡಬೇಕಾದ ಅವಶ್ಯಕತೆ. ಮಿಕ್ಕವೆಲ್ಲವೂ ಕೂಡ 6300 ಆನೆಗಳಿವೆ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಆನೆಗಳಿರುವಂಥದ್ದು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ 6300ಕ್ಕಿಂತ ಹೆಚ್ಚು ಆನೆ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು 500 ಆನೆಗಳಿಗೆ ಈ ಥರದ ನಾವು ಯೋಜನೆಯನ್ನು ಮಾಡಿದರೆ ಆಹಾರ ಬೆಳ್ಕೊಳ್ಳೋದು ಮತ್ತು ಶ್ರೀಲಂಕಾ ಮಾದರಿಯ ಇದನ್ನು ಮಾಡೋದಾದ್ರೆ ಖಂಡಿತ ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಇದು ಇನ್ನು ಕಾಲ ಹರಣ ಮಾಡೋದು ಇದು ತುಂಬಾ ಅನ್ಯಾಯ. ಯಾರೋ ಹೆಣ್ಮಗಳು ಪ್ರಾಣ ಕಳ್ಕೊಳ್ಳೋದು, ಯಾರೊಬ್ಬ ಸಣ್ಣ ರೈತಪ್ಪ, ಇಲ್ಲೆಲ್ಲ ಭೂಪಾಲೆಲ್ಲ ಕಳ್ಕೊಳ್ತಿದ್ರು ಸಣ್ಣ ಪುಟ್ಟ ರೈತರೇ, ಸಣ್ಣ ಪುಟ್ಟ ಈ ಕೂಲಿ ಕಾರ್ಮಿಕರೇ ಪ್ರಾಣ ಕಳ್ಕೊಳ್ಳುವಂಥ ಕೆಲಸ ಆಗ್ತದೆ. ಇದು ಆಗಬಾರ್ದು, ಇದನ್ನು ತಪ್ಪಿಸ್ಲೇಬೇಕು. ವಿಶೇಷವಾಗಿ ನಮ್ಮ ಬೇಲೂರು ತಾಲೂಕಿನ MLA ನಮ್ಮ ಸುರೇಶ್ ಇರ್ಬೋದು ಅಥವಾ ನಮ್ಮ ಸಿಮೆಂಟ್ ಮಂಜೂರು ಸಕಲೇಶ್ಪುರ ಅನ್ನೋರು MLA ಇರ್ಬೋದು, ಅವರು ಈ ಬಗ್ಗೆ ಒಂದು ಲೀಡ್ ತಗೋಬೇಕು. AT ರಾಮಸ್ವಾಮಿಯವರು ಕೂಡ ಸಾಕಷ್ಟು ಈಗಾಗಲೇ ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ನಮಗೆ ವಿಶ್ವನಾಥ್ ಅವರು ಕೂಡ ಅಧ್ಯಯನ ಮಾಡಿ ಈ 4 ಜನರು ಗಟ್ಟಿಯಾಗಿ ನಿಂತ್ಕೊಂಡು ಬೆಳೆಗಾರ ಸಂಘಟನೆ ಇರ್ಬೋದು, ಬೇರೆ ಬೇರೆ ಎಲ್ಲ ರೈತರ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂಥ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಒಂದು ಸ್ಪಷ್ಟವಾದಂಥ ನಿರ್ಧಾರ ಮಾಡೋದ ಕೆಲಸ. ಯಾಕೆ ಬಡ್ಜೆಟ್ ಕೂಡ ಮಣ್ಣೆ ಆಗುವಂಥ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಫೆಬ್ರವರಿ ತಿಂಗಳಲ್ಲಿ ಆಗುತ್ತೆ ಅಂತ ಕಾಣುತ್ತೆ. ಈಗಾಗಲೇ ಮುಖ್ಯಮಂತ್ರಿಯವರು ಬಜೆಟ್ ತಯಾರಿಗೆ ಕೂಡ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಲ್ಲಿ ನಾವು ಸುಮ್ಮನೆ ಒಂದ್ಸಲ ಪ್ರತಿಭಟನೆ ಮಾಡಿ ಮನೆಗೆ ಹೋಗುವಂಥದ್ದು ಆಗಬಾರ್ದು. ಈ ಬಜೆಟ್ ಒಳಗಡೆ ಒಂದು ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ಮಾಡಬೇಕು. ಈ ಜವಾಬ್ದಾರಿನ ನಮ್ಮ ಜನಪ್ರತಿನಿಧಿಗಳು